ಏ ಅಮ್ಮು, ನನಗೆ ನಾಟಿ ಕೋಳಿ ಸಾರು ಮುದ್ದೆ ತಿನ್ನಂಗಾಗೈತಮ್ಮು, ಮಾಡ್ಕೊಡ್ತೀಯಾ ಇವತ್ತು? ಅಯ್ಯ, ನಾಟಿ ಕೋಳಿ ಸಾರು ತಿನ್ನಂಗಾಗೈತಾ ನಿಂಗೆ? ಮಾಡುವ ಬಿಡು. ಸಂಜಿಕೆ ಅಪ್ಪ ಬರ್ತೈತಲ್ಲ, ಸಂಜಿಕೆ ಮಾಡು. ನಿಮ್ಮ ಅಪ್ಪಗೆ ಹೇಳ್ತೀನಿ, ಬರ್ಬೇಕಾದ್ರೆ ಒಂದು ನಾಟಿ ಕೋಳಿ ತತ್ತಾರಲ್ಲ ಅಂತ ಹೇಳ್ತೀನಿ. ನಿಮ್ಮ ಅಪ್ಪ ತರ್ತೈತೆ ಮಾಡಮಂತೆ. ಏ ಅಮ್ಮು, ಕಾಸು ಕೊಟ್ಟು ಹಾಕ್ತಂದಿಯಾ ನಾಟಿ ಕೋಳಿಯ? ಇಲ್ಲಿ ನೋಡಿಲಿ ಗಿರ್ಜಕ್ಕನ ಮನೆ ತಕ ಎಷ್ಟೊಂದು ನಾಟಿ ಕೋಳಿ ಇದಾವ. ಯಾವ್ದಾರ ಒಂದು ತಗೊಂಡು ಹೋಗ್ಬಿಡೋಣಂತೆ, ಹೋಗ್ಬಿಟ್ಟು ನಾವೇ ಕುಯ್ದು ನಾವೇ ಮಾಡಿಬಿಡೋಣಂತೆ, ಏನಂತೀಯ? ಹೌದು ಕಣಮ್ಮಿ, ನೀನು ಹೇಳೋದು ದಿಟಾನೆಯ. ಸುಮ್ಮನೆ ಯಾಕೆ ಕಾಸು ಖರ್ಚು ಮಾಡಿ ಕೋಳಿ ತಂದಾರು. ಇಲ್ಲಿಗೆ ಒಂದು ತಗೊಂಡು ಹೋಗ್ಬಿಡೋಣಂತೆ. ಹೆಂಗೋ ಗಿರ್ಜಕ್ಕ ಇಲ್ಲ, ಎಲ್ಗ ಮದುವೆಗೆ ಎಲ್ಗ ಹೋಗೈತೆ. ಅದಿನ್ನು ಸಂಜೆ ಗಂಟೆ ಬರೋಂಗಿಲ್ಲ. ಸಂಜೆ ಗಂಟೆ ಬರೋಷ್ಟೊತ್ತಿಗೆ ನಾವೇನಂದ್ರೆ ಒಂದು ಕೋಳಿ ತಗೊಂಡ್ಕೆ ಹೋಗ್ಬಿಡೋಣ. ಓ, ಗಿರಿಜಕ್ಕ ಮನೆಗಿಲ್ಲ ಅಂದರೆ ಅವು ಹಂಗಂದ್ರೆ ಯಾರು ಕೋಳಿ ತಗೊಂಡೋಗ್ಬಿಡೋಣ. ಪಾಪ ನನ್ನ ಗಂಡನು ಬರ್ತೀನಿ ಅಂತ ಹೇಳೈತೆ. ನನ್ನ ಗಂಡನು ನಾಟಿ ಕೋಳಿ ಸಾರು ತಿಂದಿರ ಬಹು ದಿನ ಆಗೈತು. ನಂಗೆ ಮಾಡೋಕ್ಕೆ ಆಗಿಲ್ಲಮ್ಮ ಮನ್ಯಾಗ. ನಮ್ಮ ಅತ್ತಿರ್ತಾಳೆ, ನಮ್ಮ ಅತ್ತಿಗೆ ಒಂದು ಕೋಳಿ ಬೇಕು. ಅದಕ್ಕೆ ಭಾಳ ದಿನ ಆಗೈತು. ನನ್ನ ಗಂಡನು ಉಂಡಿಲ್ಲ. ನನ್ನ ಗಂಡಗೂ ಫೋನ್ ಮಾಡಿ ಕರಿತೀನಿ. ಅದಕ್ಕೆ ಎರಡು ಕೋಳಿ ತೊಗೊಂಡೋಗ್ಬಿಡಮ್ಮ, ಎರಡು ಕೋಳಿ ಕುಯ್ದಕ್ಕೆ ಸಾರು ಮಾಡಮಂತೆ, ಏನಂತೀಯ? ಹೌದೇ, ಗಿರ್ಜ ಗೊತ್ತಾಯ್ತ್ರೆ ಗ್ರಾಚಾರ ಬಿಡಿಸ್ಬಿಡ್ತಾ ಆಮೇಲೆ. ಅದಕ್ಕೆ ಕಣಮ್ಮಿ, ಸುಮ್ಮನೆ ಯಾಕೆ ಒಂದೇ ತಗೊಂಡೋಗೋಣಂತೆ. ಏ ಅಮ್ಮ, ಆ ಅಕ್ಕನ ಮನೆಗೈತಾ? ಮನೆಗಿಲ್ಲ ಹೆಂಗು. ಅದಕ್ಕೆ ಎರಡು ಕೋಳಿ ಇವಾಗ ತಗೊಂಡೋಗ್ಬಿಡೋಣ, ಮತ್ತೆ ಇಂಥ ಟೈಮು ಸಿಗೋಕ್ಕಿಲ್ಲ. ನನ್ನ ಮಾತು ಕೇಳು. ಅಲ್ಲ ಕಣಮ್ಮಿ, ಯಾರನ್ನ ನೋಡಿದೆವು ಗಿರ್ಜಕ್ಕ ಹೇಳ್ಬಿಟ್ರೆ ಆಮೇಲೆ ಅತ್ತೆಯ ನನ್ನ ನೀನೋಳು ಕೋಳಿ ಕೊಯ್ದಂಗೆ ಕುಯ್ದುಬಿಟ್ಟು ಸಾರು ಮಾಡ್ಕೊಂಡ್ಬಿಡ್ತಾ ಅಷ್ಟೇಯ. ಬಲು ಬಜಾರಿ ಇದ್ದಾಳೆ ಅವಳು, ನಿನ್ಗೆ ಏನು ಗೊತ್ತೈತೆ? ಮುಂಚಿನಂಗೆ ಇಲ್ಲವಾಗ ಗಿರ್ಜಕ್ಕ. ಏ ಅಮ್ಮ, ಇಲ್ಲಿ ಯಾರಿದ್ದಾರೆ? ನಾನು ನೀನಿಬ್ಬರೇ ಇರೋದು, ಯಾರಿಲ್ಲ, ಯಾರಿಗೂ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಹೇಳೋದು, ಯಾರು ಕೋಳಿ ತಗೊಂಡು ಹೋಗ್ಬಿಡೋಣ. ಕೇಳಿದೆ, ಅಯ್ಯೋ ನಮ್ಗೇನು ಗೊತ್ತಂಗೆ ಅಮ್ಮ ಅಂತಂದ್ಬಿಡ. ಮತ್ತೆ ಏನು ಗೊತ್ತಾಗ್ತಾಯಿದೆ? ಸಾರು ನಾವು ಕೋಳಿ ಸಾರು ನನಗೆ ಗಂಡು ಬರ್ತಾನಲ್ಲ ಹೆಂಗೂ ಹೋಟ್ಲಿಂದ ತರಿಸಿದ್ದೀವಿ ಅಂತ ಹೇಳೋಣಂತೆ. ಕೇಳಿದರೆ ಏನಂತೀಯ? ಆತು ಬಿಡಮ್ಮಿ, ನೀನು ಹೇಳ್ದಂಗೆ ಮಾಡಮಂತೆ. ಮತ್ತೆ ಯಾರಿಗೇನೋ ಗೊತ್ತಾದ್ರೆ ಕಷ್ಟ. ಮತ್ತೆ ಯಾರು ಇಲ್ಲಲ್ಲ, ತೊಗೊಂಡೋಗೋಣ ಬಿಡು. ಎರಡು ಕೋಳಿ ಎತ್ಕೊಂಡೋಗ್ಬಿಡಮಂತೆ. ಓ, ಗಿರಿಜಕ್ಕ ಇಲ್ಲ ಅಂತ ಹೇಳ್ಬಿಟ್ಟು ಗಿರಿಜಕ್ಕನ ಮನೆ ತಕ ಏನೋ ಮಾಡ್ತಾ ಇದ್ದಾರೆ ಅಮ್ಮ ಮಗಳಿಬ್ರು. ಕೇಳಿಸ್ಕೊಳ್ಳೋಣ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ಅದು ಏನು ಮಾಡ್ತಾವ್ರೆ ಅಂತೇಳಿ. ಏ ಅಮ್ಮೋ, ಇಲ್ಲಿ ನೋಡಿಲಿ, ಈ ಕೋಳಿ ಚೆನ್ನಾಗೈತಲ್ಲ, ಬಲ್ತೈತೆ, ಚೆನ್ನಾಗೈತೆ. ಇದನ್ನೇ ಎತ್ಕೊಂಡೋಗೋಣ. ಇದೊಂದು ಆಗೋ ಅಲ್ಲೋಡು, ಅದು ಕರಿ ಕೋಳಿ ಐತಲ್ಲ, ಅದನ್ನೊಂದು ಎತ್ಕೊಂಡೋಗೋಣಂತೆ. ಭಾರಿ ಆಕೈತೆ ಸಾಂಬಾರು, ಎಲ್ಲರಿಗೂ ಸಾಕಾಗೈತೆ. ಎರಡು ಕೋಳಿ ಕತ್ತರಿಸ್ಬಿಟ್ರೆ ಎಲ್ಲರಿಗೂ ಆಯ್ತದೆ. ಇದನ್ನೊಂದು ಅದನ್ನೊಂದು ಎತ್ಕೊಳ್ಳೋಣ. ಓಹೋ ಹೋ ಹಾ ಹಾ ಹಾ, ಹಿಂಗೆ ಸಮಾಚಾರ. ಇದಕ್ಕೆ ಇವಾಗ ಗೊತ್ತಾಯ್ತು ನನಗೆ. ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ಗಿರ್ಜಕ್ಕನ ಮನೆ ತಕ ಇರೋ ಕೋಳಿಗಳನ್ನ ಕದಿತವ್ರೆ. ಗಿರ್ಜಕ್ಕ ಪಾಪ ಮದುವೆಗೆ ಹೋಗೈತೆ, ಅದಿಲ್ಲ ಅಂತೇಳಿ ಇವ್ರು ಕೋಳಿ ಕದಿಯಕ್ಕೆ ಬಂದವ್ರೆ. ಅಯ್ಯಯ್ಯ, ನಾನು ಬಿಟ್ಟೆನ ನಿಮ್ಮನ್ನು? ಮುಂದೆ ಅವತ್ತು ನಾನು ಕರ್ಬೇವಿನ ಸೊಪ್ಪು ಕಿತ್ಕೊಂಡೆ ಅಂತೇಳಿ ಆ ಲಕ್ಷ್ಮಕ್ಕನ ಮನೆ ತಕ ನನ್ನನ್ನು ಎಲ್ಲರ ಮುಂದೆ ಹೇಳಿ ನನ್ನ ಮಾನ ಮರ್ಯಾದೆಲ್ಲ ಕಳೆದ್ರಿ. ನಾನು ಇವತ್ತು ನಿಮ್ಮನ್ನು ಬಿಟ್ಟೆನ? ನಾನು ಹೊಸ ಫೋನ್ ತೊಗೊಂಡಿದ್ದೀನಿ. ಮನೆಗೆ ಹೋಗಿ ಫೋನ್ ತಂದು ವೀಡಿಯೋ ಮಾಡ್ಕೊತೀನಿ. ವೀಡಿಯೋ ಮಾಡ್ಕೊಂಡು ಗಿರ್ಜಕ್ಕನಿಗೆ ತೋರಿಸ್ತೀನಿ. ಅವಾಗ ಐತೆ ನಿಮಗೆ. ಗಿರ್ಜಕ್ಕ ಸುಮ್ಮನೆ ಬಿಟ್ಟಾಳ ನಿಮ್ಮನ್ನ? ಅಲ್ಲ ಕಣಮ್ಮಿ, ಯಾರು ಕೋಳಿ ಕೊಯ್ದ್ರ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬೇಕಲ್ಲ. ಆಗ್ತೈತ ಸಂಜೆ ಹೊತ್ತಿಗೆ. ಮಸಾಲೆ ಐಟಮ್ ಬೇರೆ ಕಡಿಮೆ ಐತೆ ಮನೆಗೆ. ಮತ್ತೆ ಮಾರ್ಕೆಟ್ಗೆ ಹೋಗಿ ಮಸಾಲೆ ಐಟಮ್ ಎಲ್ಲ ತರಬೇಕಾಗೈತೆ ಕಣಮ್ಮಿ. ಅದಕ್ಕೆ ಅಮ್ಮಿ ಒಂದೇ ಕೋಳಿ ಕೊಯ್ಯಮ್ಮಂತೆ. ಏ ಅಮ್ಮ, ನೀನು ಸಂಜೆ ಗಂಟೆ ಹೇಳಿದ್ದೆ ಹೇಳ್ಬೇಡಮ್ಮ ನನಗೆ. ತಲೆ ತಿಕ್ಲಿಡಿಸ್ಬಿಡ್ತೀಯ ನೀನು. ಅದೇನಮ್ಮ ಮಸಾಲೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು. ಮಸಾಲೆ ಏನು ಭಾರಿನ ಇವಾಗೆ ನನಗೆ ಅಮ್ಮ ಇನ್ಸ್ಟೆಂಟ್ ಮಸಾಲೆ ಸಿಗುತ್ತೆ. ತಂದರೆ ಆಗೋಯ್ತು ಅಂಗಡಿಗೆ ಹೋಗಿ. ಅಪ್ಪ ಏನು ಬರ್ತಾನಲ್ಲ, ಹೆಂಗಿದ್ರು ಪ್ಯಾಟೆಯಿಂದ ಬರ್ತಾನೆ, ಅಪ್ಪಗೆ ಹೇಳು ತರ್ತಾನೆ ಅಪ್ಪಯ್ಯ. ಏನು ಭಾರಿ ಮಸಾಲೆ ಏನು ರುಬ್ಬಿ ರುಬ್ಬಿ ಮಾಡ್ಬೇಕಂತೇನಿಲ್ಲ. ನೀನು ಸುಮ್ಕೆ ಎತ್ಕೊಂಡು ನೋಡಿ ಎರಡು ಕೋಳಿಯ. ಇಲ್ಲಾಂದ್ರೆ ನಾ ಏನು ಬಿಡಂಗಿಲ್ಲ ನೋಡು, ಅಂಗಡಿಯಿಂದ ತರಬೇಕಾಗತ್ತೆ. ನಾನು ನನ್ನ ಗಂಡನ ಕರಿತೀನಿ. ಪಾಪ ನನ್ನ ಗಂಡ ಕೋಳಿ ಸಾರು ತಿಂದಿಲ್ಲ, ಏಟೋ ಒಂದಿನ ಆಗೋಯ್ತು. ನಿನ್ಗೇನು ಗೊತ್ತೈತೆ? ಎತ್ಕೊಂಡು ನೀನು ಎರಡು ಕೋಳಿ. ನೀನೇನು ಕಾಸು ಕೊಡ್ತಂದಿಯಾ ಕೋಳಿನ? ತಾತು ಬಿಡು, ಅದಕ್ಕೆ ಹಿಂಗೆ ಎಗರಾಡಿಯ ಭಾರಿ ನೀನು. ನಿನ್ನ ಗಂಡಿಗೆ ಕಾಸು ಕೊಡ್ತೀನಕ್ಕಾಗಲ್ವಾ? ನಮ್ಮನೇಲೆ ತರಬೇಕಾ? ನಿಮ್ಮ ಅತ್ತೆ ಏನು ಮಾಡ್ತಾವಳೆ? ಅವಳಿಗೆ ತರಕ್ಕಾಗಲ್ಲ? ಸೊಸೆಗೆ ಮಗನಿಗೆ ಮಾಡೋಕ್ಕಾಗಲ್ಲ? ಏ ಅಮ್ಮ, ನೀನು ನನ್ನ ಮತ್ತೆ ವಿಷಯ ಮಾತಾಡ್ಕೊಂಡು ಕುಂತೀಯ ಇಲ್ಲ ಕೋಳಿ ಎತ್ಕೋತೀಯ? ಇವಾಗ ಯಾರನ್ನ ಬಂದ್ಬಿಟ್ರೆ ಆಮೇಲೆ ಕೋಳಿ ಎತ್ಕೊಳಕ್ಕಾಗತ್ತೆ ನಮಗೆ? ಕೋಳಿ ಎತ್ಕೊಂಡು ಚಿಲ್ಲ ಲೈಕ್ ಹೋಗೋಣಂತೆ. ಯಾರನ್ನ ಬಂದರೆ ಮತ್ತೆ ಕಷ್ಟ ಆಕೈತೆ ಆಮೇಲೆ. ನಾನು ವಿಡಿಯೋ ಮಾಡ್ಕೊತೀನಿ, ಮಾಡ್ಕೊಂಡು ಇಟ್ಕೊಂಡು ಸಂಜೆ ಗಂಟೆ ಹಂಗೆ ಇರುತ್ತೆ. ಸಂಜೆ ಮುಂದೆ ಗಿರ್ಜಕ್ಕ ಬರ್ತಾವಳಲ್ಲ ಮದುವೆ ಮುಗಿಸ್ಕೊಂಡು, ಆವಾಗ ತೋರಿಸ್ತೀನಿ. ಆವಾಗ ಐತೆ ಈ ಅಮ್ಮ ಮಗಳಿಗೆ ಮದುವೆ. ಬೇರೆಯವ್ರಿಗಾದ್ರೆ ಅದು ಹೆಂಗೆ ಮಾತಾಡ್ತವ್ರೆ ಗಾಂಚಲಿಗಳು. ಇವ್ರದ್ದು ಭಾರಿ ಆಗೈತೆ ಇವಾಗ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ ಇಬ್ಬರಿಗೂ, ಅಮ್ಮ ಮಗಳಿಗೆ. ತಗರಿ ಕೋಳಿ ಒಂದಕ್ಕೆ ಎರಡಕ್ಕೆ ಎಷ್ಟು ಬೇಕಾಸು ಕೋಳಿ ತಗೋರಿ. ನಾನು ಕೋಳಿ ಕೋಳಿ ತಗೊಂಡೋಗಿ ಕತ್ತರಿಸಿ ಸಾರು ಮಾಡ್ರಿ, ನಾನು ಬಂದು ಉಣ್ತೀನಿ. ಆವಾಗ ಗೊತ್ತಾಕೈತಿ ನಿಮಗೆ. ಗಿರ್ಜಕ್ಕ ಬಂದು ನಿಮಗೆ ಕೋಳಿ ಸಾರು ಚೆಂದಾಗಿ ಮುಣಿಸ್ತಾಳೆ. ನಿಮಗೆ ಮುದ್ದೆ ಮಾಡ್ಕೊಂಡು ಕೋಳಿ ಸಾರು ಜೊತೆ ತಿಂತಾಳೆ. ಆವಾಗ ಗೊತ್ತಾಕೈತಿ ನಿಮಗೆ. ಏ ಆತೇಳಮ್ಮಿ, ಅದು ಎಷ್ಟು ಎಗರಾಡಿಯ ಇರ್ಕಂತಿದ್ದಾಗ ಎರಡು ಕೋಳಿ ತಾನೆ ತಗೊಳ್ಳೋಣ ಬಿಡು. ಮತ್ತೆ ಆಮೇಲೆ ಅವಳು ಏನನ್ನ ಹೇಳಿದ್ರೆ ಏನನ್ನ ಹೇಳ್ಕೊಂಡ್ರೆ ಆಯ್ತು ಬಿಡು. ಇಲ್ಲ ನಂಗೂ ಯಾರು ಇಲ್ಲಲ್ಲ. ರೆಡಿ ಎತ್ಕೋ ನೀವೊಂದು ಎತ್ಕೋ, ನಾವೊಂದು ಎತ್ಕೋತೀನಿ.
ಯಾಕೆ ಬಂದ್ಬಿಡು ಅಮ್ಮಿ ಅಮ್ಮ ನಂಗೆ ಆಗಂಗಿಲ್ಲಮ್ಮ ನಂಗೆ ಕೋಳಿ ಎಲ್ಲ ಇಟ್ಕೊಳಕ್ಕೆ ಆಗಂಗಿಲ್ಲ ನೀನೇ ಎತ್ಕೋ ಎರಡುನೆಯಾ ನೀನೇ ಎತ್ಕೋ ನಂಗೇನು ಬೇಡ ಅವು. ಬಾರಿ ಇದೆ ಕಣಮ್ಮಿ ನೀನು ಕೋಳಿ ಸಾರ್ ಬೇಕಂತೀಯ ಗಂಡನಿಗೂ ಹೇಳ್ತಿ ಅಂತೀಯ ಮತ್ತೆ ಕೋಳಿ ಎತ್ಕೊಂಡ್ರೆ ನಾನು ಯಾಕಂತೀಯ ಅದು ಹೆಂಗಮ್ಮಿ ಅಡಿಯ ನೀನು ಆತ್ ಬಿಡು ನೀನು ಆಡ ತಪ್ಪಿಗೆ ನಾನು ಎತ್ಕೊತೀನಿ ಇನ್ನೇನು ಮಾಡೋದು ಅಮ್ಮ ನೀನು ಏನೇ ಹೇಳಮ್ಮ ನೀನು ಕೋಳಿ ಮಾತ್ರ ಭಾರಿ ಹಿಡಿತೀಯ ಬಲ್ ಪಸಂದಾಗಿ ಹಿಡಿತೀಯ ಬಿಡಮ್ಮ ನೀನು ಕೋಳಿ ಮಾತ್ರ ಹಂಗೆ ಅಮ್ಮಕ್ಕೆ ಬಿಡ್ತೀಯ ಕಣಮ್ಮ ನೀನು ಅಮ್ಮ ಅದು ಬೇಗ ಎತ್ಕೊಮ್ಮ ಅಮ್ಮ ಹೋಗೋಣ ನಡಿ ಅಮ್ಮ ಬೇಗ ಎತ್ಕೋ. ಆಯ್ತು ರವಿ ಒಚ್ಚಿ ಸುಮ್ಮನಿರು ಅದು ಯಾಕಂಗಡಿಯ ಕೋಳಿ ಮತ್ತೆ ಚೀರ್ ಬಿಟ್ರೆ ಆಮೇಲೆ ಅಟ್ಟೆ ಮತ್ತೆ ಅಕ್ಕಪಕ್ಕದವರೆಲ್ಲ ಬಂದ್ಬಿಟ್ರೆ ಆಮೇಲೆ ಅಟ್ಟೆ ಗಿರ್ಜವ ನಮ್ಮನ್ನ ಕೋಳಿ ಮಾಡ್ಬಿಡ್ತಾಳೆ ಬಂದು ಓ ಅಮ್ಕೋರಿ ಅದು ಎಷ್ಟು ಅಮ್ಕೋತಿ ಅಮ್ಕೊಮ್ಮಿ ಎಲ್ಲ ರೆಕಾರ್ಡ್ ಆಗ್ತೈತೆ ಸಂಜೆ ಕೈತೆ ನಿನಗೆ ನೀನು ಕೋಳಿ ಸಾರು ಮಾಡಿಕು ನೀನು ಮುದ್ದೆ ಮಾಡ್ಕೊಂಡು ಗಿರ್ಜಕ್ಕನೆ ತಿಂದುಬಿಡ್ತಾಳೆ. ಅಮ್ಮ ನಡಿ ಅಮ್ಮ ಬಿರ್ಬಿರ್ನೆ ಹೋಗೋಣ ಮನೆ ತಕ ಆಮೇಲೆ ಯಾರನ್ನ ಬಂದ್ಬಿಟ್ರೆ ಆಟೆ ನಡಿ ಬೇಗ ಬೇಗ ನಡಿ. ಹೋಗಿ ಅಮ್ಮ ಮಗಳಿಬ್ರು ಭಾರಿ ಗಣದಾರಿ ಕೆಲಸ ಮಾಡಿಬಿಟ್ಟಿರಾ ಹೋಗಿ ಐತೆ ನಿಮಗೆ ಇವತ್ತು ರಾತ್ರಿಗೆ ನಿಮ್ಮ ಕೋಳಿ ಸಾರು ನೀವು ಹೆಂಗೆ ಉಣ್ತೀರ ನಾನು ನೋಡ್ತೀನಿ. ಗಿರಿಜಕ್ಕ ಬರಲಿ ಅವಳು ಬರೋದಟ್ಟೆ ಬರೋದೇ ಕಾಯ್ತಿದ್ದೀನಿ ನಾನು ಎಲ್ಲ ರೆಕಾರ್ಡ್ ಆಗೈತೆ ಫೋನಾಗೆ ಐತೆ ನಿಮಗೆ. ನನಗಂತೂ ಇವತ್ತು ಖುಷಿ ಆಗ್ತಿಲ್ಲ ಬಿಡಮಿ ಭಾರಿ ಖುಷಿ ಆಕೈತೆ ನನಗೆ. ಈ ಅಮ್ಮ ಮಗಳು ದಿನದಿಂದ ನನ್ನ ಕೈಯಾಗೆ ಮಾಡಬೇಕು ಅಂತ ಇವ್ರಿಗೆ ಏನಾರ ಇವತ್ತು ಭಾರಿ ಸಿಕ್ಕಾಕೊಂಡವ್ರೆ ನನ್ನ ಕೈಯಾಗೆ. ಇವತ್ತು ಬರಲಿ ಗಿರ್ಜಕ್ಕ ಬರಲಿ ಜಲ್ದಿ ಬಂದರೆ ಹಂಗೆ ಅಷ್ಟೇ ನನಗಂತೂ ಡ್ಯಾನ್ಸೇ ಮಾಡ್ಬೇಕು ಅನ್ಸ್ಬಿಟ್ಟೈತೆ ಖುಷಿಗೆ. ಇರಲಿ ಅದು ಎಷ್ಟು ಮೆರಿತಾರೋ ಮೆರಿಲಿ ಸಂಜೆಗೆ ಗಿರಿಜಕ್ಕ ಬರೋದು ಈಟೆ ನಾನು ಹೋಗಿ ತೋರಿಸ್ಬಿಡ್ತೀನಿ ಗಿರ್ಜಕ್ಕನಿಗೆ. ನೋಡು ಗಿರ್ಜಕ್ಕ ನಿಮ್ಮ ಮನೆ ತಕ ಕೋಳಿ ಹೆಂಗೆ ಕದ್ದವ್ರೆ ಅಮ್ಮ ಮಗಳು ಅಂತೇಳಿ ಆಮೇಲೆ ಐತೆ ಅವ್ರಿಗೆ ಮಾರಿ ಹಬ್ಬ. ಅಮ್ಮ ಮಗಳು ಕೋಳಿ ಕದ್ದವ್ರಲ್ಲ ಏನು ಹಾಕೈತೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಐತೆ ಅಂತ ನಮ್ಗೆ ಗೊತ್ತು. ಅದು ಏನು ಹಾಕೈತೆ ಅಂತ ಗೊತ್ತಾಗಬೇಕಂದ್ರೆ ಮುಂದಿನ ವೀಡಿಯೋ ಬರೋ ತನಕ ನೋಡಿರಿ ಕಾಯಿರಿ. ಮತ್ತು ನಮ್ಮ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಹಾಗೆ ಕಮೆಂಟ್ನು ಮಾಡಿರಿ.